ನೀವು ಯಾರನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀರಾ? ಬ್ರೇಕಪ್ ಆಗಿರ್ಬೋದು, ಅಥವಾ ನೀವು ಅವ್ರ ಕಾಲ್ಗೋಸ್ಕರ ವೇಟ್ ಮಾಡ್ತಿರ್ತೀರ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ವಿಶೇಷವಾದ ವಿಡಿಯೋ ಏನಪ್ಪಾ ಅಂತಂದ್ರೆ, ನೀವು ಯಾರನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀರಾ, ಅವರ ಮನದಾಳದ ಮಾತು ಏನಾಗಿರುತ್ತೆ. ಸೊ ಎಷ್ಟೋ ಜನ ಲೈಕ್ ಬ್ರೇಕಪ್ ಆಗಿರ್ಬೋದು, ಅಥವಾ ಎಷ್ಟೋ ಜನ ನೋ ಕಮ್ಯುನಿಕೇಶನ್ ಇರ್ಬೋದು, ಅಥವಾ ನೀವು ಅವ್ರ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ, ಅಥವಾ ಏನೋ ಒಂದು ಮೆಸೇಜ್ ಆಗಿರ್ಬೋದು, ಏನೋ ಒಂದು ಗುಡ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ, ಏನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಈ ಒಂದು ಕ್ಷಣಕ್ಕೆ ಕರೆಂಟ್ ಫೀಲಿಂಗ್ಸ್, ನಿಮ್ಮ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಏನು, ಅವ್ರು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಅವರ ಒಂದು ಮನದಾಳದ ಮಾತು ಏನಾಗಿದೆ ನಿಮ್ಮ ಬಗ್ಗೆ, ಟ್ರೂ ಫೀಲಿಂಗ್ಸ್, ಜೆನ್ಯೂನ್ ಫೀಲಿಂಗ್ಸ್ ಏನಾಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಅಂಡ್ ಎಸ್ ವೀಕ್ಷಕರೇ, ಈ ಒಂದು ವಿಡಿಯೋನ ಕ್ಲೇಮ್ ಮಾಡೋದಕ್ಕೆ 111 ಅಂತ ಪ್ರತಿಯೊಬ್ಬರು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಎಂಡಿಂಗ್ ಅಲ್ಲಿ ಒಂದು ತುಂಬಾ ಅತಿ ಮುಖ್ಯವಾದ ಒಂದು ಏಂಜಲ್ನ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಲವ್ ಸಮಸ್ಯೆ ಇದೆ, ಪ್ರೀತಿಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆ ಇದೆ, ಈ ಒಂದು ಏಂಜಲ್ನ ನೀವು ಆರಾಧನೆ ಮಾಡಿದ್ರೆ ಸಾಕು, ಇದು ತುಂಬಾ ಒಂದು ಶುಭ ಕಾರ್ಯ ಅಂತಕ್ಕಂಥದ್ದು, ಶುಭ ಅಂತಕ್ಕಂಥದ್ದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗ್ತಾ ಹೋಗುತ್ತೆ. ಸೊ ಯಾವ ಏಂಜಲು, ಏನ್ ಕತೆ, ಯಾವ ರೀತಿ ಆರಾಧನೆ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಸೊ ವೀಕ್ಷಕರೇ, ನೀವು ಯಾರ ಬಗ್ಗೆ, ಯಾವ ಪರ್ಸನ್ಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಆ ಪರ್ಸನಿನ ಹೆಸರನ್ನ ನೀವು ಮೈಂಡಲ್ಲಿ ನೆನಪಿಸ್ಕೊತಾ ಈ ಒಂದು ವಿಡಿಯೋವನ್ನ ನೋಡ್ಬೇಕಾಗತ್ತೆ. ಏನಿದೆ ಅವರ ಒಂದು ಮನದಾಳದ ಮಾತು ವೀಕ್ಷಕರೇ, ನೋಡೋಣ. ಅವರ ಒಂದು ಮನದಾಳದ ಮಾತು ನಿಮಗಾಗಿ ಏನಿದೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಆ ಒಂದು ವ್ಯಕ್ತಿ ಅನ್ನೋದನ್ನ ನಾವು ನೋಡೋಣ. ಹಾಗೆ ಮುಂದಿನ 3 ತಿಂಗಳು ನಿಮ್ಮಿಬ್ಬರ ನಡುವೆ ಏನಾಗಬಹುದು. ನೆಕ್ಸ್ಟ್ 3 months ಎನರ್ಜೀಸ್, ನಿಮ್ಮ ಮತ್ತೆ ನೀವು ನೆನಪಿಸ್ಕೊಳ್ತಾ ಇರ್ತಕ್ಕಂಥ ಪರ್ಸನ್, ನಿಮ್ಮ ಇಬ್ಬರ ನಡುವೆ ನೆಕ್ಸ್ಟ್ 3 ತಿಂಗಳು ಏನಾಗತ್ತೆ, ಯಾವ ರೀತಿ ಎನರ್ಜೀಸ್ ಇದೆ ಅನ್ನೋದನ್ನ ನಾವು ನೋಡೋಣ. ಯೂನಿವರ್ಸ್ ಗೈಡ್ ಮಾಡಿ. ಬಾಟಮ್ ಆಫ್ ದ ಡೆಕ್ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ಅದ್ಭುತ. ಸೊ ವೀಕ್ಷಕರೇ, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೋಡಿ, ಮೊದಲನೇದಾಗಿ ನಿಮ್ಮಿಬ್ಬರ ನಡುವಿನ ಒಂದು ಎನರ್ಜೀಸ್ನ ನೋಡೋಣ. ಜಸ್ಟಿಸ್ಗೋಸ್ಕರ ಕಾಯ್ತಾ ಇದ್ದೀರಾ. ಅಫ್ಕೋರ್ಸ್ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅಂದ್ರೆ ಒಂದು ನ್ಯಾಯ ಬೇಕು, ನಿಮ್ಗೆ ಅನ್ಯಾಯ ಆಗಿದೆ, ಅಥವಾ ಪ್ರೀತಿಯ ವಿಚಾರದಲ್ಲಿ ತುಂಬಾನೇ ಅನ್ಯಾಯ ಆಗಿದೆ, ಅವರು ಒಂದು ಸಿಲ್ಲಿ ರೀಸನ್ಗೋ, ಅಥವಾ ಅವ್ರ ಪೇರೆಂಟ್ಸ್ ಒಪ್ಕೊಂಡಿಲ್ಲ ಅಂತಾನೋ, ಯಾವುದೋ ಒಂದು ರೀಸನ್ಗೆ, ಅಥವಾ ಯಾರೋ ಒಂದು ಥರ್ಡ್ ಪರ್ಸನ್ ಕಡೆಯಿಂದ ನಿಮ್ಮ ಒಂದು ನೀವೇನಾದ್ರೂ ಇನ್ ಕೇಸ್ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರೆ ಬೇಕು ಅಂತಾನೆ ನಿಮ್ಮಿಬ್ಬರ ನಡುವೆ ಯಾರಾದ್ರೂ ಬಂದು ಜಗಳ ತಂದಿಡೋದು. ಸೊ ನಿಮ್ಗೇನು ಅನ್ನಿಸ್ತಾ ಇದೆ, ನನಗೆ ಈ ರಿಲೇಶನ್ಶಿಪ್ ಅಲ್ಲಿ ನ್ಯಾಯ ಸಿಗ್ತಿಲ್ಲ ಅಂತಕ್ಕಂಥ ಒಂದು ಭಾವನೆ ಮೂಡ್ತಾ ಇದೆ. ಅಫ್ಕೋರ್ಸ್ ಇಲ್ಲಿ ಎನರ್ಜೀಸ್ ನೋಡಿ, ಆ ಕಿಂಗ್ ಅಂಡ್ ಕ್ವೀನ್ ಎನರ್ಜೀಸ್ ತುಂಬಾ ಅಂದ್ರೆ ಆ ಸ್ಟ್ರಾಂಗ್ ಪರ್ಸನಾಲಿಟಿಯನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ವೀಕ್ಷಕರೇ. ಅಂದ್ರೆ ಇಲ್ಲಿ ಡಾಮಿನೆನ್ಸ್ ಅಂತಕ್ಕಂಥದ್ದು ಯಾರೂ ಬಗ್ಗಕ್ಕೆ ರೆಡಿ ಇಲ್ಲ. ನೀವು ಬಗ್ಗಕ್ಕೆ ರೆಡಿ ಇಲ್ಲ, ಅವರಂತೂ ಇದ್ದಿದ್ದು ಬಗ್ಗಕ್ಕೆ ರೆಡಿ ಇಲ್ಲ ನಿಮ್ಮ ಪರ್ಸನ್. ಸೊ ಆ ಥರ ಎನರ್ಜೀಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು, ತುಂಬ ರೂಡಾಗಿ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ತುಂಬಾನೇ ಡಾಮಿನೇಟಿಂಗ್ ಎನರ್ಜೀಸ್, ಆ ಈಗೋ ಅಂತಕ್ಕಂಥದ್ದು ತಾಂಡವ ಆಡ್ತಾ ಇದೆ. ಸೊ ನಿಮ್ಮಿಬ್ಬರ ನಡುವೆ ಮೇನ್ ಆಗಿ ಇರ್ತಕ್ಕಂಥದ್ದು ಈಗೋ ಇಶ್ಯೂಸ್. ಓಕೆ, ಸೊ ಆ ಈಗೋ ಅಂತಕ್ಕಂಥದ್ದು ನಿಮ್ಮನ್ನ ಒಂದು ಒಟ್ಟಿಗೆ ಬಾಳೋದಕ್ಕೂ ಬಿಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಸಪ್ರೇಟ್ ಆಗೋಣ ಅಂತಂದ್ರೆ ನಿಮ್ಮ ಒಂದು ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಮನೆಯವರಿನ, ಅಥವಾ ನಿಮ್ಗೆ ಇರ್ತಕ್ಕಂಥ ಒಂದು ಮಗು ಆಗಿರ್ಬೋದು, ಏನೋ ಒಂದು ವಿಚಾರವಾಗಿ ನೀವು ಕೊಂಡಿ ಥರ ಸಿಕ್ಕಾಕೊಂಡಿದ್ದೀರಾ ಅಂತಕ್ಕಂಥ ವಿಚಾರ. ಹಾಗೆ ನಿಮ್ಗೆ ರೀಸೆಂಟ್ ಆಗಿ ಅನ್ನಿಸ್ತಾ ಇದೆ ಎಷ್ಟೋ ಜನಕ್ಕೆ, ನಾನು ಸ್ಪಿರಿಚುವಲ್ ಪಾತ್ಗೆ ಬಂದ್ಬಿಡ್ಬೇಕು, ನನಗೆ ಈ ಮದುವೆ, ಈ ಒಂದು ರಿಲೇಶನ್ಶಿಪ್, ನನಗೆ ಜಂಜಾಟವೇ ಬೇಡ, ನನಗೆ ನೆಮ್ಮದಿಯಾಗಿ ಒಬ್ಬರೇ ಇದ್ರೆ ಸಾಕು ಅನ್ನುವಂಥ ನಿರ್ಧಾರವನ್ನ ಕೈಗೊಳ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಹೆಂಗಾನೆ ಒಂಥರ ಸ್ಪಿರಿಚುಯಾಲಿಟಿ,
ಆಧ್ಯಾತ್ಮದ ಕಡೆ ನಿಮ್ಮ ಮನಸ್ಸು ತುಂಬಾ ಸೆಳೀತಾ ಇದೆ. ನಿಮ್ಗೂ ಅನ್ನಿಸ್ತಾ ಇದೆ ಏಂಜಲ್ಸ್ ಜೊತೆ ಕನೆಕ್ಟ್ ಆಗ್ಬೇಕು, ನಾನು ಯಾವ್ದಾದ್ರು ದೇವಿಯ ಸಾಧನೆ ಮಾಡ್ಬೇಕು, ಅಥವಾ ಲಲಿತ ಸಹಸ್ರನಾಮ ಕಲಿಬೇಕು, ಅಥವಾ ವಿಷ್ಣು ಸಹಸ್ರನಾಮ, ಈ ತರ ಏನಾದ್ರು ಒಂದು ಸ್ಪಿರಿಚುವಲ್ ಅಧ್ಯಾತ್ಮದಲ್ಲಿ ನಾನು ಏನಾದ್ರು ಅಚೀವ್ ಮಾಡ್ಬೇಕು, ನನ್ಗೆ ಈ ಭೌತಿಕ ಜೀವನ ಸಾಕಾಗಿದೆ, ಎಲ್ಲಿ ನೋಡಿದ್ರು ಜನರು ಮೋಸ ಮಾಡ್ತಾರೆ, ನನ್ನ ಮನೆಯಲ್ಲೇ ನನಗೆ ನೆಮ್ಮದಿ ಇಲ್ಲ ಅಂದ್ಮೇಲೆ ನಾನು ಯಾಕೆ ಬೇರೆಯವ್ರಿಗೋಸ್ಕರ ಬದುಕಬೇಕು, ಬೇರೆಯವ್ರಿಗೋಸ್ಕರ ನಾನು ಯಾಕೆ ಸ್ಯಾಕ್ರಿಫೈಸ್ ಮಾಡಬೇಕು, ಬಿಕಾಸ್ ನಾನು ಒಂದು ಜೀವ, ನನಗೂ ಸಹ ಫೀಲಿಂಗ್ಸ್ ಇರುತ್ತೆ. ಆ ಫೀಲಿಂಗ್ಸ್ಗೆ ಗೌರವನೇ ಸಿಗದೆ ಇರ್ತಕ್ಕಂಥ ಪಕ್ಷದಲ್ಲಿ ನಾನು ಯಾಕೆ ಇನ್ನೊಬ್ರಿಗೋಸ್ಕರ ನನ್ನ ತನವನ್ನ ಕೊಡಬೇಕು, ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ನಾನು ಬಲಿ ಕೊಡಬೇಕು ಅಂತಕ್ಕಂಥ ನಿಮಗೆ ಎಷ್ಟೋ ಒಂದು ನೆಗೆಟಿವ್ ವಿಚಾರ ಬ್ಯಾಕ್ ಟು ಬ್ಯಾಕ್ ವಿಚಾರಗಳು ನಿಮ್ಮ ಮೈಂಡಲ್ಲಿ ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಹೆಂಗ್ ಮಾಡ್ತಿದ್ರೆ, ಫ್ಯಾಮಿಲಿಗೋಸ್ಕರ ಎಲ್ಲವನ್ನೂ ತ್ಯಜಿಸಿ, ಮಕ್ಕಳಿಗೋಸ್ಕರ ಎಲ್ಲವನ್ನೂ ತ್ಯಜಿಸಿ, ನಿಮ್ಮ ತನವನ್ನಾನೇ ನೀವು ಮರೆತು ಕೂತಿದ್ದೀರಾ. ಆದ್ರೆ ಇವಾಗ ನಿಮ್ಗೆಲ್ಲೋ ಅನ್ನಿಸ್ತಾ ಇದೆ, ಇಲ್ಲ ಇದು ನಾನಲ್ಲ, ನನ್ನ ಒಂದು ಪರ್ಸ್ನಾಲಿಟಿ ಅಥವಾ ನನ್ನ ಒಂದು ತನವನ್ನ ನಾನು ಬಿಟ್ಕೊಡ್ಬಾರ್ದು, ನನಗೂ ಅಂತ ಒಂದು ಜೀವನ ಇದೆ, ನಾನು ಸಹ ಹಣಕಾಸನ್ನ ದುಡಿಬೇಕು, ನಾನು ಸಹ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಯಾವುದೇ ಒಂದು ರೀತಿಯ ಹಂಗನಲ್ಲಿ ನಾನು ಬದುಕಬಾರದು ಅಂತಕ್ಕಂಥ ಎಲ್ಲಾ ರೀತಿಯ ಒಂದು ವಿಚಾರವನ್ನು ಸಹ ನೀವಿಲ್ಲಿ ಮಾಡೋದಕ್ಕೆ ರೆಡಿ ಇದ್ದೀರಾ. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಭೌತಿಕವಾಗಿ ಲೌಕಿಕವಾಗಿ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆ, ಅಧ್ಯಾತ್ಮದ ಕಡೆ ನಿಮ್ಮ ಗಮನ ಅಂತಕ್ಕಂಥದ್ದು ಸೆಳೀತಾ ಇದೆ. ಅದೇ ವೀಕ್ಷಕರೇ, ಖಂಡಿತ ನೀವು ಈ ಒಂದು ಟ್ರಾನ್ಸ್ಫರ್ಮೇಷನ್ ಏನಿದೆ, ಓಕೆ, ನಿಮ್ಮ ಭೌತಿಕ ಲೋಕದಿಂದ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ನಿಮ್ಮ ಒಂದು ಟ್ರಾನ್ಸ್ಫರ್ಮೇಷನ್ ಅತಿ ಶೀಘ್ರವಾಗಿ ಕೈಗೊಳ್ಳಲಿದೆ ಅಂತ ಹೇಳ್ಬೋದು. ಅಂಡ್ ನೀವು ಸಹ ಸಕ್ಸಸ್ ಅನ್ನ ನೋಡ್ತೀರಾ. ಸೊ ಯಾರೆಲ್ಲ ಸಾಕಪ್ಪ ನನಗೆ ಈ ಜನಗಳ ಸವಾಸ, ಐ ಆಮ್ ಡನ್ ಅಂತ ನೀವೇನು ಅಂದ್ಕೊಂಡಿದ್ದೀರಾ, ಖಂಡಿತ ನಿಮಗೆ ಮುಂದೆ ಒಂದು ಯಶಸ್ಸಿನ ದಾರಿ, ನೀವೇನು ದಾರಿ ಚೂಸ್ ಮಾಡ್ತಿದ್ದೀರಾ, ಅಧ್ಯಾತ್ಮ ಆಗಿರ್ಬೋದು, ಅಥವಾ ನಾನು ನನ್ನ ಕರಿಯರ್ ಮೇಲೆ, ನನ್ನ ಫಿನಾನ್ಸ್ ಮೇಲೆ, ಹಣಕಾಸಿನ ಮೇಲೆ ಮಾತ್ರ ನಾನು ನೋಡ್ಕೋತೀನಿ, ಬೇರೆ ಯಾವುದೇ ವಿಚಾರ ನನ್ನ ಜೀವನದಲ್ಲಿ ಬೇಕಿಲ್ಲ, ನೀವು ಏನೇ ನಿರ್ಧಾರವನ್ನ ಈ ಒಂದು ಕ್ಷಣಕ್ಕೆ ಕೈಗೊಳ್ತೀರಾ ವೀಕ್ಷಕರೇ, ಮುಂದೆ ಅದು ನಿಮಗೆ ಒಂದು ಗೆಲುವಿನ ಹಾದಿ, ಓಕೆ, ಗೆಲುವಿನತ್ತ ನಿಮ್ಮ ಪಯಣವನ್ನ ನೀವು ನಡೆಸ್ತೀರಾ ಅಂತ ಹೇಳ್ಬೋದು. ಹಾಗೆ ಮುಂದಿನ 3 ತಿಂಗಳು ಏನಾಗುತ್ತೆ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ, ಈಗ ಆಲ್ರೆಡಿ ಎಷ್ಟೋ ಜನ ಗಿವ್ ಅಪ್ ಮಾಡಿಬಿಟ್ಟು ಕೋರ್ಟ್ ಕೇಸ್, ಲೀಗಲಿ ಸಹ ನಾವು ಸಪ್ರೇಟ್ ಆಗ್ಬಿಡೋಣ ಅನ್ನೋ ಒಂದು ಮಟ್ಟಿಗೆ ಸಹ ಇಲ್ಲಿ ಎಷ್ಟೋ ಜನ ಹೋಗಿದ್ದೀರಾ. ಯಾಕಂದ್ರೆ ಅಷ್ಟು ಬೇಸರವಾಗಿದೆ ನಿಮ್ಗೆ ಅಲ್ವಾ, ಅದನ್ನು ನೋಡ್ಬೇಕಲ್ಲ ವೀಕ್ಷಕರೇ, ಅಷ್ಟು ಬೇಸರ ಆಗಿದೆ ನಿಮ್ಗೆ, ಆ ಒಂದು ಕಾರಣದಿಂದಾನೇ ನೀವು ಈ ರೀತಿಯ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದ್ದೀರಾ ಅಲ್ವಾ. ಆದ್ರೂ ನಿಮ್ಗೆ ನಿಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ಏನೋ ಒಂದು ರೀತಿ ನೋಡೋಣ, ವೆಯ್ಟ್ ಮಾಡಿ ಅಂತ ಸ್ವಲ್ಪ ಪುಷ್ ಮಾಡ್ತಾ ಇದ್ದಾರೆ. ಅಂಡ್ ರೀಕನ್ಸಿಲಿಯೇಷನ್ಗೆ ತುಂಬಾನೇ ಫೋರ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯವರು ಸಹ ಅಂತ ಹೇಳ್ಬೋದು. ಆದ್ರೆ ನಿಮಗೆ ಕನ್ಫ್ಯೂಷನ್ ಜಾಸ್ತಿ. ಓಕೆ, ಈಗ 3 ತಿಂಗಳು ಹೆಂಗಿರುತ್ತೆ ಅಂದ್ರೆ, ತುಂಬಾ ಜನ ಒತ್ತಾಯ ಮಾಡ್ತಾರೆ, ಇಲ್ಲ ರಿಲೇಶನ್ಶಿಪ್ ನ ಉಳ್ಕೋ, ಸಿಂಗಲ್ ಲೈಫ್ ಕಷ್ಟ, ಹಾಗೆ ಹೀಗೆ ಅಂತ ಎಷ್ಟೋ ಜನ ಬ್ರೈನ್ ವಾಶ್ ಮಾಡ್ತಾರೆ, ನಿಮ್ಮನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಏನೇ ಮಾಡಿದ್ರು ನಿಮ್ಮ ನಿರ್ಧಾರದ ಮೇಲೆ ನೀವು ನಿಂತಿರ್ತೀರಾ. ಈ ಒಂದು ವಿಚಾರ ಏನಿದೆ ಅದು ಮುಗ್ದೋಗಿರ್ತಕ್ಕಂಥ ವಿಚಾರ. ಸೊ ಎಷ್ಟೇ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಯಾರೇ ಏನೇ ಹೇಳಿದ್ರು ನಿಮ್ಮ ನಿರ್ಧಾರವನ್ನ ಮಾತ್ರ ನೀವು ಬದಲಾಯಿಸೋದಿಲ್ಲ ವೀಕ್ಷಕರೇ. ಓಕೆ, ಹಾಗೆ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಇದೆ ನಿಮಗೆ ಅನ್ನೋದನ್ನ ಒಮ್ಮೆ ನಾವು ತಿಳ್ಕೊಳ್ಳೋಣ. ಓಕೆ, ಕಾರ್ಡ್ ಪಾಪ್ಔಟ್ ಆಗಿದೆ. ಸೊ 1 ಇಯರ್, 1 ವರ್ಷದ ಒಳಗಡೆ ಈ ಒಂದು ಸಮಸ್ಯೆ, ನೀವೇನು ಹೋರಾಟವನ್ನ ನಡೆಸ್ತಾ ಇದ್ದೀರಾ, ಯಾವ ವಿಚಾರದಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ, ಓಕೆ, ಆ ವಿಚಾರಕ್ಕೆ ನಿಮ್ಗೆ 1 ವರ್ಷದ ಒಳಗೆ ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೇನು ಏಂಜಲ್ಸ್ ಇದೆ, ಸೊ ಮೆಡಿಟೇಷನ್, ಅಧ್ಯಾತ್ಮದ ಕಡೆ ನಾನು ಹೇಳ್ದೆ ನಿಮ್ಗೆ, ಅಧ್ಯಾತ್ಮದ ಕಡೆ ನೀವು ಬಂದ್ಬಿಡ್ತೀರಾ ಅಂತ.
ಸೊ ಮೆಡಿಟೇಷನ್ ಮಾಡಕ್ ಶುರು ಮಾಡ್ತೀರಾ, ಧ್ಯಾನವನ್ನ ಮಾಡಕ್ ಶುರು ಮಾಡ್ತೀರಾ, ಭಗವಂತನಲ್ಲಿ ಶರಣಾಗತಿಯನ್ನ ತಗೊಳಕ್ಕೆ ಪ್ರಯತ್ನವನ್ನ ಮಾಡ್ತೀರಾ. ಹಾಗೆ ಇನ್ನೇನಾಗುತ್ತೆ, ಗೆಟ್ ಮೋರ್ ಇನ್ಫಾರ್ಮೇಶನ್. ಸೊ ಇನ್ನಷ್ಟು ನೀವು ಈ ಆಳಕ್ಕೆ ಹೋದಷ್ಟುವೆ ಅಧ್ಯಾತ್ಮದಲ್ಲಿ ಮತ್ತಷ್ಟು ಮಗದೊಂದಷ್ಟು ನಿಮಗೆ ವಿಚಾರಗಳು ತಿಳ್ಕೊಳಕ್ಕೆ ಸಿಗುತ್ತೆ. ಸೊ ಆ ಒಂದು ಮಾಹಿತಿಯನ್ನ ತಿಳ್ಕೊತಾ ಜೀವನ ಏನು, ಜೀವನದ ಒಂದು ನಿಜವಾದ ಅರ್ಥ ಏನು ಅಂತಕ್ಕಂಥದ್ದ ಈ ಒಂದು ಮಾಹಿತಿಯನ್ನ ತಗೊಂಡು ಸಂಗ್ರಹಿಸಿ ನೀವು ನಿಮ್ಮ ಒಂದು ಸಾಕ್ಷಾತ್ಕಾರದ ಕಡೆ ನಿಮ್ಮ ಪಯಣವನ್ನ ನಡೆಸ್ತೀರಾ ಅಂತ ಹೇಳ್ಬೋದು ವೀಕ್ಷಕರೇ. ಧನ್ಯವಾದ. ಹಾಗೆ ವೀಕ್ಷಕರೇ, ಒಂದು ಮುಖ್ಯವಾದ ಏಂಜಲ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಒಂದು ಏಂಜಲ್ನ ನೀವು ಇಲ್ಲಿ ನೋಡ್ಬೋದು, ಪುಟ್ಟದಾಗಿ ರೋಸ್ ಕ್ವಾರ್ಟ್ಸ್ ಇಂದ ಮಾಡಿರ್ತಕ್ಕಂಥ ಲವ್ ಏಂಜಲ್ ಅಂತ ಹೇಳ್ತೀವಿ. ನಮ್ಮ ಲವ್ ಏಂಜಲ್ ಯಾರಪ್ಪ ಅಂತಂದ್ರೆ ಇವರಿದ್ದಾರೆ, ನಮ್ಮ ಜೋಫಿಯಲ್ ಏಂಜಲ್ ಇರ್ಬೋದು ಸೆಲ್ಫ್ ಲವ್ಗೆ. ಹಾಗೆ ಸುಮಾರು ಏಂಜಲ್ಸ್ ಇದ್ದಾರೆ ಹಂಗೆ ನೋಡಕ್ ಹೋದ್ರೆ. ಓಕೆ, ಸೊ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿಯ ಏಂಜಲ್ಸ್ಗಳು, ಅಂದ್ರೆ ಲವ್ ರಿಲೇಶನ್ಶಿಪ್ ಸಮಸ್ಯೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೆ ಪ್ರೀತಿಯ ವಿಚಾರದಲ್ಲಿ, ಈ ತರ ಒಂದು ರೋಸ್ ಕ್ವಾರ್ಟ್ಸ್ ಇಂದ ಮಾಡಿರ್ತಕ್ಕಂಥ ಏಂಜಲ್ನ ನೀವು ಪರ್ಚೇಸ್ ಮಾಡಿ. ಇದು ಎಷ್ಟು ಬರುತ್ತೆ ಅಂದ್ರೆ ಒಂದು 2.5 ಇಂಚ್ ಅಷ್ಟಿರುತ್ತೆ. ಓಕೆ, ಸೊ ಇದರ ಬೆಲೆ ಬಂದು 777 ಇರುತ್ತೆ. ಓಕೆ, 777 ರೂಪಾಯಿ ಇರುತ್ತೆ, ಪ್ಲಸ್ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಓಕೆ, ಸೊ ಈ ಒಂದು ಏಂಜಲ್ನ ನೀವು ನಮ್ಮ ಕಡೆಯಿಂದ ಆರ್ಡರ್ ಮಾಡ್ಬೋದು. ಒರಿಜಿನಲ್ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಇಂದ ಮಾಡಿರ್ತಕ್ಕಂತಹ ಒಂದು ಮುದ್ದಾದ ಏಂಜಲ್ ಇವರು. ಓಕೆ, ಸೊ ಈ ಒಂದು ಏಂಜಲ್ನ ನೀವು ಪರ್ಚೇಸ್ ಮಾಡಿ. ಓಕೆ, ಪರ್ಚೇಸ್ ಮಾಡಿ ಮನೆಗೆ ಬಂದ ನಂತರ ಇದನ್ನ ಒಂದು ಸ್ವಲ್ಪ ಧೂಪ, ಈ ರೀತಿ ಧೂಪ ಏನಿದೆ, ಸೊ ಈ ರೀತಿ ಧೂಪವನ್ನ ತೋರಿಸ್ಬೇಕಾಗತ್ತೆ ಏಂಜಲ್ಸ್ಗೆ. ಓಕೆ, ತೋರಿಸಿದ ನಂತರ ಇದನ್ನ ಕೈಯಲ್ಲಿ ಇಟ್ಕೊಂಡು ಈ ತರ ಪ್ರೇಯರ್ ಮಾಡಿ, ನಾನು ನನ್ನ ರಿಲೇಶನ್ಶಿಪ್ ಡ್ಯಾಶ್ ಈ ಒಂದು ವ್ಯಕ್ತಿ ಜೊತೆ ನಾನು ಸರಿ ಮಾಡ್ಕೋಬೇಕು ಅಂತ ಇದ್ದೀನಿ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಏಂಜಲ್ ಅಂತ ಏಂಜಲ್ಗೆ ಒಂದು 10 ಮಿನಿಟ್ಸ್ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಪ್ರೇಯರನ್ನು ಮಾಡಿ. ಪ್ರೇಯರ್ ಮಾಡಿದ ನಂತರ ಈ ಏಂಜಲ್ನ ನಿಮ್ಮ ನೀವೆಲ್ಲಿ ಮಲಗ್ತೀರಾ, ಮಲ್ಗೋ ಕೋಣೆ ಅದರ ಪಕ್ಕದಲ್ಲಿ ಇದನ್ನ ಇಟ್ಕೊಂಡು ಮಾಡ್ಕೊಡಿ. ಎಷ್ಟೋ ಜನ ದಿಮ್ ಕೆಳಗಡೆ ಇಟ್ಕೋಬಹುದಾ ಅಂತ ಕೇಳ್ತಾರೆ. ಇದು ಕ್ರಿಸ್ಟಲ್ ಆಗಿರೋದ್ರಿಂದ ಒಂಚೂರು ಕ್ರ್ಯಾಕ್ ಗೀಕ್ ಆಗುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಫೋರ್ಸ್ಗೆ. ಸೊ ದಯವಿಟ್ಟು ದಿಂಬಿನ ಕೆಳಗಡೆ ಬೇಡ. ನೀವು ಏನು ಮಲ್ಗ್ತೀರಾ ಅದ್ರ ಪಕ್ಕದಲ್ಲಿ, ಬೆಡ್ ಪಕ್ಕದಲ್ಲಿ ಏನಾದರೂ ಟೇಬಲ್ ಇತ್ತು ಅಂದರೆ ಆ ಟೇಬಲ್ ಮೇಲೆ ಈ ರೀತಿ ಇಟ್ಬಿಟ್ಟು ನೀವು ಮಲಗಿ. ಏಂಜಲ್ ನಿಮ್ಮ ಹತ್ರ ಇರಲಿ. ಓಕೆ, ಏಂಜಲ್ ಫೇಸಿಂಗ್, ನೀವು ಇಲ್ಲಿ ಮಲಗಿದ್ದೀರಾ ಅಂದರೆ ಏಂಜಲ್ ನಿಮ್ಮನ್ನು ಈ ರೀತಿ ನೋಡ್ತಾ ಇರಬೇಕು. ಓಕೆ, ಈ ರೀತಿ ಇಟ್ಬಿಟ್ಟು ಟೇಬಲ್ ಪಕ್ಕದಲ್ಲಿ ನೀವು ಮಲಗೋದ್ರಿಂದ ಈ ಏಂಜಲಿನ ಎನರ್ಜೀಸ್ ನಿಮ್ಮ ಮೇಲೆ ರೇಡಿಯೇಟ್ ಆಗುತ್ತೆ. ಸೊ ಈ ಒಂದು ಏಂಜಲ್ ನಿಮಗೆ ಹೀಲಿಂಗ್ ಅನ್ನ ಕೊಡ್ತಾರೆ, ರಿಲೇಶನ್ಶಿಪ್ ಹೀಲಿಂಗ್ ಅಂತಕ್ಕಂಥದ್ದನ್ನ ರೋಸ್ ಕ್ವಾರ್ಟ್ಸ್ ಏಂಜಲ್ ಮಾಡಿಕೊಡ್ತಾರೆ. ಓಕೆ, ಸೊ ಈ ರೀತಿ ಈ ಒಂದು ಏಂಜಲ್ನ ಪ್ರೇಯರ್ ಮಾಡೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದರೂ ಸಮಸ್ಯೆಗಳಂತಕ್ಕಂಥದ್ದು ಇದ್ರೆ ಅದು ಸರಿ ಹೋಗುತ್ತೆ. ಓಕೆ, ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ 111 ಥ್ಯಾಂಕ್ ಯು ಏಂಜಲ್ಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಸೊ ಧನ್ಯವಾದ ವೀಕ್ಷಕರೇ, ಯಾರೆಲ್ಲ ವಿಡಿಯೋವನ್ನು ನೋಡಿದ್ದೀರಾ ಇಲ್ಲಿವರೆಗೂ. ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಹರೇ ಕೃಷ್ಣ ಎವ್ರಿವನ್.